ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ತೋಟ ಕಡೆ ಹೋಗ್ತಾಯಿದ್ದೀವಿ. ಅಮ್ಮ ತೋಟಕ್ಕೆ ಹೋಗಿ ಅಡಿಕೆ ಆರಿಸ್ಕೊಬರೋಕ್ಕೆ ಅಂತ ಹೋಗ್ತಾಯಿದ್ರು. ಅವ್ರ ಜೊತೆ ನಾನು ಕೂಡ ಹೋಗ್ತಾಯಿದ್ದೀನಿ. ಇದು ನಮ್ಮ ಚಿಕ್ಕಪ್ಪರ ತೋಟ, ಅದ್ರ ಪಕ್ಕದಲ್ಲೇ ನಮ್ಮ ತೋಟ ಕೂಡ ಇದೆ. ಅದಾದಮೇಲೆ ಮನೆಗೆ ಬಂದ್ವಿ, ಸ್ವಲ್ಪ ಅಡಿಕೆ ಆರಿಸ್ಕೊಂಡು ಅದಾದಮೇಲೆ ನಾನು ಬ್ರಷ್ ಮಾಡಿದೆ. ಬ್ರಷು ಮತ್ತು ಮುಖ ಎಲ್ಲ ತೊಳ್ಕೊಂಡು ಅದಾದಮೇಲೆ ಅಮ್ಮ ಟೀ ಮಾಡೋಕ್ಕಿಟ್ಟಿದ್ದಾರೆ. ಅಷ್ಟರಲ್ಲಿ ನಾನು ಕೂಡ ಮುಖ ತೊಳ್ಕೊಳ್ಳೋಣ ಅಂತೇಳಿ ಹಾಗೆ ನೀರು ಕಾಯೋಕ್ಕೆ ಕೂಡ ಇಟ್ಟಿದ್ದೀನಿ ಇಲ್ಲೇ. ನಾನು ಊರಿಗೆಲ್ಲ ಬಂದಾಗ ಒಲೆಯಲ್ಲೇ ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋದು. ನನಗೆ ಈ ಥರ ಒಲೆ ಹಚ್ಬಿಟ್ಟು ಮಾಡೋದಕ್ಕೆ ತುಂಬಾ ಇಷ್ಟ. ಅದಾದಮೇಲೆ ಅಮ್ಮ ಕೂಡ ಟೀ ತಂದು ಕೊಟ್ಟರು. ಅದನ್ನು ಕುಡಿದ್ಬಿಟ್ಟು ಸ್ನಾನ ಮಾಡಿಸ್ಬೇಕು ಮಕ್ಕಳಿಗೆ. ಅದಾದಮೇಲೆ ಸ್ವಲ್ಪ ಮಾತಾಡ್ಕೊತ ಕೂತ್ಕೊಂಡ್ವಿ ಅಮ್ಮ ನಾನು. ಅಮ್ಮ ಮಾತಾಡ್ಕೊತ ಕೂತ್ಕೊಂಡು ಟೀ ಕುಡಿದ್ವಿ. ಅದಾದಮೇಲೆ ಅಮ್ಮ ಪಕ್ಕದಲ್ಲೇ ಸ್ವಲ್ಪ ಜಾಗ ಇದೆ, ಅಲ್ಲಿ ತರಕಾರಿಗಳೆಲ್ಲ ಹಾಕಿತ್ತು. ಜೋಳಿಕಾಯಿ, ಬೆಂಡೆಕಾಯಿ ಗಿಡಗಳನ್ನೆಲ್ಲ, ಅದಕ್ಕೆ ಮೆಣಸಿನ ಸಸಿ ಎಲ್ಲ ಹಾಕಿತ್ತು. ಅದಕ್ಕೆ ನಮ್ಮ ಚಿನ್ನು ನೀರು ಹಾಕೋಕ್ಕೆ ಅಂತ ಹೋಗಿದ್ದ. ಅದಾದಮೇಲೆ ಇವತ್ತು ಸಂಘ ಇದೆ, ಗುರುವಾರ ಆಗಿರೋದ್ರಿಂದ ಅಮ್ಮ ಸಂಘದ ಹತ್ರ ಬಂದಿದ್ದರು. ಅದಾದಮೇಲೆ ನಮ್ಮೂರಲ್ಲಿ ಸಂಘ ಇವತ್ತು ಗುರುವಾರ ಆಗಿರೋದ್ರಿಂದ ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮನೇಲಿ ಟೀ ಕೊಟ್ಟರು, ಅಲ್ಲಿ ಟೀ ಕುಡಿದೆ. ಅದಾದಮೇಲೆ ಮನೆ ಹೊರಗಡೆ ಬಂದಮೇಲೆ ಮೀನು ಇಟ್ಕೊಂಬಂದಿದ್ರು ಮುರುಗೋಡು. ಅದನ್ನು ಮಕ್ಕಳು ಇಟ್ಕೊಂಡು ಬಕೆಟಿಗೆ ಬಿಟ್ಕೊಂಡು ಆಟಾಡ್ತಾಯಿದ್ರು. ಅದಾದಮೇಲೆ ಮತ್ತೆ ಸಂಜೆ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಮಂದೇವ್ರಿಗೆ ಅಂತ ಹೇಳಿ ಬಂದಿದ್ದಲ್ವ, ಇವತ್ತು ಮಂದೇವ್ರಿಗೆ ಹೋಗೋಣ ಅಂಥೇಳಿ ನೈಟೇ ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ, ಭದ್ರಾವತಿ. ಅವ್ರು ಹಿಂದ್ಗಡೆ ಬೈಕಲ್ಲಿ ಬರ್ತಾಯಿದ್ರು. ನಾನು ನಮ್ಮ ತಮ್ಮ ಚಿಕ್ಕಮ್ಮನ ಮಕ್ಕಳಿದ್ದಾರೆ, ಅವರಿಬ್ಬರು 2 ಬೈಕಲ್ಲಿ ನಮಗೆ ಡ್ರಾಪ್ ಮಾಡ್ತಾಯಿದ್ರು ಬಸ್ ಸ್ಟ್ಯಾಂಡಿಗೆ. ಈಗ ನಾವು ಭದ್ರಾವತಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿದ್ವಿ, ದೊಡ್ಡ ಬಸ್ ಸ್ಟ್ಯಾಂಡಿಗೆ. ಇಲ್ಲಿಂದ ನೈಟು ಬಸ್ ಇಟ್ಕೊಂಡು ಮೈಸೂರಿಗೆ ಹೋಗ್ತೀನಿ. ಮೈಸೂರಿಂದ ಹಂಗೆ ದೇವಸ್ಥಾನಕ್ಕೆ ಹೋಗ್ಬೋದು ಬೆಳಗ್ಗೆ ಎದ್ದೇವು ಅಂತೇಳಿ. ಅದಾದಮೇಲೆ ನಮ್ಮ ಚಿಕ್ಕಮ್ಮನ ಮಗ ನಾನು ಚಿನ್ನಗೆ ಚಿಪ್ಸು ಮತ್ತು ಚಾಕ್ಲೇಟು ಕೊಡಿಸ್ದೆ, ಮತ್ತು ಜ್ಯೂಸ್ ಕೊಡಿಸ್ದೆ. ಅದಾದಮೇಲೆ ಬಸ್ ಕೂಡ ಬಂತು, ಮೈಸೂರು ಬಸ್ ಹತ್ಕೊಂಡು ನಾವು ಹೊರಟ್ವಿ. ಈ ಬಸ್ಸು ಬೆಳಗ್ಗೆ 4:15 ಹೋಗುತ್ತಂತೆ ಮೈಸೂರಿಗೆ. 4:05 ಗಂಟೆ ಆಗಿತ್ತು ಸುಮಾರು. ನಾವು ಹೇಳ್ಕೊಂಡ್ವಿ. ನೋಡ್ಬೋದು 5 ಗಂಟೆ ಮೈಸೂರು ಎಷ್ಟು ಚೆನ್ನಾಗಿದೆ, ಖಾಲಿ. ಅವ್ರ ಮನೆಗೆ ಬನ್ನಿ ಮಂಟಪದ ಹತ್ರನೇ ಇರೋದ್ರಿಂದ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಹತ್ರನೇ ಇದೆ. ನಾವು ನಡ್ಕೊಂಡೇ ಹೋಗ್ತಾಯಿದ್ವಿ ಅವ್ರ ಮನೆಗೆ. ನಾವು ಅವಳಿಗೆ ಹೇಳೇ ಇರಲಿಲ್ಲ, ಸರ್ಪ್ರೈಸ್ ಕೊಡ್ತಾಯಿದ್ದೀವಿ. ಸದ್ಯ ಮನೇಲಿದ್ದರೆ ಪರವಾಗಿಲ್ಲ, ಅವರೇ ನಂಗೆ ಸರ್ಪ್ರೈಸ್ ಕೊಟ್ಬಿಡ್ತಾರೆ ಅಂದ್ಕೊಂಡೆ, ಬಟ್ ಮನೆಯಲ್ಲೇ ಇದ್ಲು. ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಮಾರ್ಕೆಟಿಗೆ ಹೋಗ್ತಾಯಿದ್ದೀನಿ. ಇವಾಗ ಮೈಸೂರು ಮಾರ್ಕೆಟಿಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಸೀರೆ ಎಲ್ಲ ದೇವರಿಗೆ ಅಂತೇಳಿ ಮಡ್ಲಿಗೆ ಕೊಡ್ತಾಯಿದ್ದೀನಲ್ವ, ಅದಕ್ಕೆ ಸೀರೆ ತೊಗೊಳ್ಳೋಣ ಅಂತೇಳಿ ಬಂದಿದ್ದೆ. ಸೀರೆ ಸೆಲೆಕ್ಷನ್ ಮಾಡಿದ್ವಿ, ಗ್ರೀನ್ ಕಲರ್ ತೊಗೊಂಡ್ವಿ. ಅದಾದಮೇಲೆ ಹೂವು ಮತ್ತು ಅಕ್ಕಿ, ಬಾಳೆಹಣ್ಣು, ಊದಿನ ಕಡ್ಡಿ ಎಲ್ಲ ತೊಗೊಳಕ್ಕೆ ಅಂತೇಳಿ ಬಂದ್ವಿ. ನಿಂಬೆಹಣ್ಣೆಲ್ಲ ತೊಗೊಂಡೆ. ಅದಾದಮೇಲೆ ಅಲ್ಲಿಂದ ಬಸ್ ಇಟ್ಕೊಂಡು ಹೊರಟ್ವಿ ದೇವಸ್ಥಾನಕ್ಕೆ. 2 ಬಸ್ಸು ಚೇಂಜ್ ಮಾಡೋದು ಬೇಕಾಗಿತ್ತು. ಮಳವಳ್ಳಿಗೆ ಹೋಗಿ ಮಳವಳ್ಳಿಯಿಂದ ಸಾತ್ನೂರಿಗೆ ಹೋದ್ವಿ. ಮತ್ತು ಅಲ್ಲಿಂದ ಆಟೋದಲ್ಲಿ ಹೋಗ್ತಾಯಿದ್ವಿ. ಇವಾಗ ನಾವು ಬರೋಷ್ಟರಲ್ಲಿ ಮಧ್ಯಾಹ್ನದ ಮೇಲಾಗಿ ಹೋಗಿತ್ತು. ಜನ ಏನು ಅಷ್ಟೊಂದು ಇರಲಿಲ್ಲ, ಫುಲ್ ಖಾಲಿ ಇತ್ತು. ಹೊರಗಡೆ ಎಲ್ಲ ಕರ್ಪೂರ ಮತ್ತು ಊದುಬತ್ತಿ ಎಲ್ಲ ಹಚ್ಬಿಟ್ಟು ಇವಾಗ ಮಡ್ಲಕ್ಕಿ ಕೊಡಬೇಕು, ಒಳಗಡೆ ಹೋಗ್ತೀವಿ. ಅದಕ್ಕೆ ಮಗನ ಹತ್ರನೂ ಪೂಜೆ ಮಾಡಿಸ್ದೆ. ಅದಾದಮೇಲೆ ಅಕ್ಕನ ಮಗಳು ಕೂಡ ಪೂಜೆ ಮಾಡ್ತಾಯಿದ್ದಾಳೆ.
ಅಲ್ಲಿ ಹಣ್ಣು ಕಾಯಿ ಕೊಡ್ತಾರಲ್ಲ ಅವ್ರ ಹತ್ರ ಮಡ್ಲಕ್ಕೆಲ್ಲ ರೆಡಿ ಮಾಡ್ಕೊಂಡು ಇವಾಗ ದೇವಸ್ಥಾನದ ಹತ್ರ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತಲ್ವ, ಹಾಗಾಗಿ ರಶ್ ಇರಲಿಲ್ಲ. ಇವಾಗ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವತ್ತು ಆಷಾಢ ಶುಕ್ರವಾರ ಅಲ್ಲ, ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಳಗ್ಗೆಯಿಂದ ಫುಲ್ಲು ರಶ್ ಇತ್ತು, ಗಾರ್ಡನಿಂಗ್ ಎಲ್ಲ ಮಾಡಿದ್ದಾರೆ ಒಳಗಡೆ. ಅದಾದಮೇಲೆ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ಹಿಂದ್ಗಡೆ ಮೂಲ ವಿಗ್ರಹ ಇದೆ ಕಬ್ಬಳಮ್ಮಂದು, ಅದ್ರ ಫೋಟೋ ಇದೆ. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪಾರ್ಕ್ ಎಲ್ಲ ಇದೆ. ದರ್ಶನ ಅದಾದಮೇಲೆ ಹೋಟ್ಲು ಬಂದು ನಾವು ಆಚೆ ಬಂದು ಊಟ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅಕ್ಕ ದೋಸೆ ತೊಗೊಂಡ್ರು. ಅನ್ನ ಸಾಂಬಾರು ಬಂದು 50 ರೂಪಾಯಿ, ಮಸಾಲೆ ದೋಸೆ ಅಂತ ಹೇಳ್ಕೊಟ್ರು 50 ರೂಪಾಯಿನೇ. ಅದನ್ನು ಕೂಡ ಓಕೆ ಇತ್ತು, ಚೆನ್ನಾಗಿತ್ತು ಊಟ. ಅದಾದಮೇಲೆ ಬಂದು ಕೂತಿದ್ವಿ. ಅಲ್ಲಿ ನೋಡಿದ್ರೆ ಮಳೆ ಶುರುವಾಯಿತು. ಊಟ ಮುಗಿಸ್ಕೊಂಡು ಕೂಡ ಕೂತಿದ್ವಿ ಬಸ್ಸಿಗೆ. ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬಸ್ ಕೂಡ ಬಂತು. ಅಲ್ಲಿಂದ ಹೊರಟ್ವಿ. ಇವಾಗ ಇಲ್ಲಿಂದ ನಾವು ಇವಾಗ ಮದ್ದೂರಿಗೆ ಹೋಗ್ತೀವಿ. ಮದ್ದೂರಿಂದ ತುಮಕೂರು ಬಸ್ ಸಿಗುತ್ತೆ. ತುಮಕೂರಿಗೆ ಹೋಗಿ ಆಮೇಲೆ ಶಿವಮೊಗ್ಗ ಗಾಡಿ ಹಿಡಿಬೇಕು. ಮತ್ತು ನಾವು ಹೋಗೋಷ್ಟರಲ್ಲಿ 2:30 ಆಗುತ್ತಂತೆ. ಭದ್ರಾವತಿಲಿ ನಮ್ಮ ಅಕ್ಕನ ಮನೆ ಇರೋದ್ರಿಂದ ಓಕೆ ಅಲ್ಲಿ ಹೋಗಿ ಉಳ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಮೈಸೂರಿಗೇನು ಹೋಗಲ್ಲ. ಮತ್ತು ನಮ್ಮ ಅಕ್ಕ ಹೇಳಿದ್ರು ಬಂದು ಹೋಗ್ರಿ ಅಂತೇಳಿ. ನಾವು ಇಲ್ಲ ಹೋಗ್ತೀವಿ ಇವಾಗ ಡೈರೆಕ್ಟು ಅಂತೇಳಿ. ಅಂದರೆ ಹೋಗ್ಬೋದು, ಬಟ್ ಬಸ್ಗಳೆಲ್ಲ ಚೇಂಜ್ ಮಾಡಿ ಹೋಗಬೇಕು.